ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡು ಅ ಪೋಯಮ್ ಫ್ರಮ್ 5th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. 5ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನ ಮಾಡ್ತಿದ್ದೀವಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಲೆಸನ್, ಪ್ಲೀಸ್ sit in a quiet place, take out your textbook, pencil, eraser, wear your phones and sit in a quiet place. We'll start with the poem. The poem is Nanna Ratteya Bala. So here, this is a Puraka Padya. So the Puraka Pata, which is almost at the end of your textbook, the page number 123. So we'll start Nanna Ratteya Bala. Ratte andre tolu, the sleeve, the arm. So Bala andre strength. So my arm strength, the strength of my arm is Nanna Ratteya Bala. So ಈ ಪದ್ಯವನ್ನು ಬರೆದಿರುವವರು ಬುದ್ಧಣ್ಣ ಹಿಂಗಮಿರೆ. ಈ ಪದ್ಯವನ್ನು ಬರೆದಿರುವವರು ಬುದ್ಧಣ್ಣ ಹಿಂಗಮಿರೆ. We'll start with the poem. ನನಗೆ ಹಂಬಲ ಒಂದೇ. ಹಂಬಲ ಅಂದರೆ ವಿಶ್. ಸೊ ಮೈ ವಿಶ್ ಇಸ್ ಓನ್ಲಿ ಒನ್. ದುಡಿದೆ ದುಡಿಯುವುದೇ ಸತತ. ಸತತ ಅಂದರೆ ಎವ್ರಿ ಟೈಮ್, ಆಲ್ವೇಸ್. ದುಡಿಯುವುದು, ಟು ವರ್ಕ್. ಲೆಕ್ಕಿಸದೆ ದುಃಖವನು. ಸೊ ನಾಟ್ ಇವನ್ ಕನ್ಸಿಡರಿಂಗ್ ಅಬೌಟ್ ದ ಸ್ಯಾಡ್ನೆಸ್. ದುಃಖ ಇಸ್ ಅ ಸ್ಯಾಡ್. ಲೆಕ್ಕಿಸದೆ, ನಾಟ್ ಕನ್ಸಿಡರಿಂಗ್, ನಾಟ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್, ನಾಟ್ ಕೌಂಟಿಂಗ್. ಎಲುಬು ಕಬ್ಬಿಣದಂತೆ ಗಟ್ಟಿಗೊಳ್ಳಲಿ. ಎಲುಬು ಅಂದರೆ ದ ಬೋನ್ಸ್. ಕಬ್ಬಿಣದಂತೆ, ಲೈಕ್ ಐರನ್, ಗಟ್ಟಿಗೊಳ್ಳಲಿ. ಲೆಟ್ ಇಟ್ ಬಿಕಮ್ ಸ್ಟ್ರಾಂಗ್ ಲೈಕ್ ಅ ಐರನ್. ವಿಚ್ ವಿಲ್ ಬಿಕಮ್ ಸ್ಟ್ರಾಂಗ್? ದ ಬೋನ್ಸ್ ವಿಲ್ ಬಿಕಮ್ ಸ್ಟ್ರಾಂಗ್. ನನಗೆ ಹಂಬಲ ಒಂದೇ. ಮೈ ವಿಶ್ ಇಸ್ ಓನ್ಲಿ ಒನ್. ದುಡಿದೆ ದುಡಿಯುವುದೇ ಸತತ. ಸೊ ಟು ವರ್ಕ್ ಆಲ್ವೇಸ್. ಲೆಕ್ಕಿಸದೆ ದುಃಖವನ್ನು, ನಾಟ್ ಇವನ್ ಟೇಕಿಂಗ್ ಕನ್ಸಿಡರೇಷನ್ ಆಫ್ ಅ ಸ್ಯಾಡ್ನೆಸ್. ಎಲುಬು ಕಬ್ಬಿಣದಂತೆ ಗಟ್ಟಿಗೊಳ್ಳಲಿ. ಲೆಟ್ ದ ಬೋನ್ ಬಿಕಮ್ ಸ್ಟ್ರಾಂಗ್ ಲೈಕ್ ಅ ಐರನ್. ಈ ಹಗಲು ಇನ್ನಷ್ಟು ಉದ್ದವಾಗಲಿ. ಈ ಹಗಲು, ಹಗಲು ಅಂದರೆ ಮಾರ್ನಿಂಗ್, ಡೇ. ಇರುಳು ಇಸ್ ಅ ನೈಟ್, ರಾತ್ರಿ. ಓಕೆ, ಈ ಹಗಲು, ದಿಸ್ ಡೇ, ದಿಸ್ ಮಾರ್ನಿಂಗ್, ಇನ್ನಷ್ಟು. ಲೆಟ್ ಇಟ್ ಬಿ ಮೋರ್, ಉದ್ದವಾಗಲಿ. ಲೆಟ್ ಇಟ್ ಬಿ ಅ ಲಾಂಗ್ ಡೇ. ಸೊ ಐ ನೀಡ್ ಟು ವರ್ಕ್ ಮೋರ್ ಬಿಕಾಸ್ ಐ ವರ್ಕ್ ಇನ್ ಅ ಡೇ. ಸೊ ಐ ವಾಂಟ್ ಅ daylight for a longer time. So let the day become longer. ಮಣ್ಣಿನಲ್ಲಿ ಕಣ್ಣಿನಲ್ಲಿ ಗದ್ದೆಯಲ್ಲಿ ಗೆಡ್ಡೆಯಲ್ಲಿ ಸುರಿಸುವೆನು ಬೆವರು ಹೊಳೆ. ಬೆವರು ಅಂದರೆ ಸ್ವೆಟ್. ಸೊ ಐ ಸ್ವೆಟ್ ಇನ್ ಎವ್ರಿ ಪ್ಲೇಸಸ್. ಸೊ ವಿಚ್ ಆರ್ ದ ಪ್ಲೇಸಸ್? ಐ ಸ್ವೆಟ್ ಇನ್ ಅ ಮಣ್ಣು, ಸ್ಯಾಂಡ್. ಕಣ್ಣಿನಲ್ಲಿ, ಲೆಟ್ ಮೈ ಐಸ್ ಆಲ್ಸೋ ಗೆಟ್ ಸ್ಟ್ರೇನ್. ಲೆಟ್ ಮಿ ವರ್ಕ್. ಗದ್ದೆಯಲ್ಲಿ, ಇನ್ ದ ಫಾರ್ಮ್. ಗೆಡ್ಡೆಯಲ್ಲಿ, ಎವ್ರಿವೇರ್. ಐ ವಿಲ್ ವರ್ಕ್ ಎವ್ರಿವೇರ್. ಇನ್ ಅ ಮೌಂಟೇನ್, ಇನ್ ಅ ಫಾರ್ಮ್, in the soil, everywhere I'll work till I sweat. ನಾ ದುಡಿವ ನಾಡನೆಲ ಹಿರಿದಾಗಲಿ. ನಾ ದುಡಿವ, ಸೊ ವೇರ್ ಐ ಆಮ್ ವರ್ಕಿಂಗ್, ನಾಡನೆಲ, ದಿಸ್ ರೀಜನ್. ನೆಲ ಅಂದರೆ ದ ಲ್ಯಾಂಡ್. ಹಿರಿದಾಗಲಿ, ಲೆಟ್ ಇಟ್ ಗ್ರೋ ಬಿಗ್. ನನ್ನ ಹೆಮ್ಮೆಗೆ ಸದಾ ಗರಿಯೊಡೆಯುತ್ತಿರಲಿ. ಸೊ ಲೆಟ್ ಮಿ ಮೇಕ್ ಮೈ ರೀಜನ್ ಪ್ರೈಡ್. ಲೆಟ್ ಇಟ್ ಮೇಕ್ ಮಿ ಪ್ರೌಡ್ ಅಂತ ಅರ್ಥ. ಹೆಮ್ಮೆ ಇಸ್ ಅ ಪ್ರೌಡ್. ಗರಿ ಅಂದರೆ let it add one more feather for me, and because I'm working hard for my region, for my nation. ನೆಲಕ್ಕೆ ಗೆಯ್ಯುವ ಕರ್ಮ. ನೆಲಕ್ಕೆ ಅಂದರೆ for the land, the work I'm doing. Karma is a work. The work I'm doing for my land. ನನ್ನ ಜೀವನ ಧರ್ಮ. It's a dharma. It's a religion. So to work is a religion. So that is my dharma. To work is my dharma. That is my religion. ಅಖಂಡ ಕಾಯಕ ತಪಸ್ಸು. ಇಟ್ಸ್ ಅ ಹೋಲ್, ಲೈಕ್ ಅ ತಪಸ್ಸು, ಲೈಕ್ ಅ ಮೆಡಿಟೇಷನ್. ಮಣ್ಣ ಕಣ ಕಣ ನನ್ನ ಸಿರಿಯಾಗಲಿ. ದ ಎವ್ರಿ ಸೆಲ್ ಆಫ್ ದ ಸಾಯಿಲ್. ಸೊ ಲೆಟ್ ಇಟ್ ಬಿಕಮ್ ವೆಲ್ತ್ ಫುಲ್ಲಿ. ಸೊ ಮಣ್ಣ ಕಣ ಕಣವು ಸಿರಿಯಾಗಲಿ. ಲೆಟ್ ಮಿ ವರ್ಕ್ ಲೈಕ್ ಇನ್ ಸಚ್ ಅ ವೇ ದಟ್ ಇಟ್ ವಿಲ್ ಬಿ ಫಿಲ್ಡ್ ವಿತ್ ಪ್ರಾಸ್ಪರಸ್ ವೆಲ್ತಿನೆಸ್. ದುಡಿಯುವುದೊಂದೇ ನಿರಂತರ ಛಲವಾಗಲಿ. To work always, let it become a determination. Chala is a determination, persistence. ನನ್ನ ಪ್ರಾಮಾಣಿಕತೆಗೆ, for my honesty, ಪ್ರಾಮಾಣಿಕತೆ is honesty. ಈ ನೆಲ, ಜಲ, ಬಾನು. ಈ ನೆಲ, this land, ಜಲ, water, ಬಾನು, ಆಕಾಶ, the sky. ತಕ್ಕಂತೆ ಫಲ ನೀಡಲಿ. Let it give me the result. So whatever work I do, let the result come as for that. So ಅದಕ್ಕೆ ತಕ್ಕಂತೆ. So for that, whatever the work, whatever the result, it should come for my work. Let it come. So I won't expect anything more than that. So let it come as much I am required. So I need to get.
ನನ್ನ ರಟ್ಟೆಯ ಬಲವು ಹಿಗ್ಗುತ್ತಿರಲಿ. ನನ್ನ ರಟ್ಟೆಯ ಬಲ, ಲೆಟ್ ಮೈ ಆರ್ಮ್ ಸ್ಟ್ರೆಂತ್ ಕೀಪ್ ಇನ್ಕ್ರೀಸಿಂಗ್. ಹಿಗ್ಗುವುದು ಇಸ್ ಟು ಇನ್ಕ್ರೀಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಪೋಯಮ್. ಡಾಕ್ಟರ್ ಬುದ್ಧಣ್ಣ ಹಿಂಗಮೆರೆ ಬರೆದಿರೋದು ನನ್ನ ರಟ್ಟೆಯ ಬಲ. ಲೆಟ್ ಮಿ ರೀಡ್ ದ ಪೋಯಮ್ ಕಂಪ್ಲೀಟ್ಲಿ. ಐ ವಿಲ್ ರೀಡ್ ಇಟ್ ಸ್ಲೋಲಿ. ಪ್ಲೀಸ್ ಫಾಲೋ ಮಾಡಿ. ನೀವು ಓದಬೇಕು ಜೊತೆಗೆ ವಿತ್ ಮೀ ಟುಗೆದರ್. ನನ್ನ ರಟ್ಟೆಯ ಬಲ. ಈ ಪದ್ಯವನ್ನು ಬರೆದಿರುವವರು ಡಾಕ್ಟರ್ ಬುದ್ಧಣ್ಣ ಹಂಗಮೆರೆ. ನನಗೆ ಹಂಬಲ ಒಂದೇ, ದುಡಿವುದೇ ಸತತ, ಲೆಕ್ಕಿಸದೆ ದುಃಖವನ್ನು, ಎಲುಬು ಕಬ್ಬಿಣದಂತೆ ಗಟ್ಟಿಗೊಳ್ಳಲಿ. ಈ ಹಗಲು ಇನ್ನಷ್ಟು ಉದ್ದವಾಗಲಿ. ಮಣ್ಣಿನಲ್ಲಿ, ಕಣ್ಣಿನಲ್ಲಿ, ಗದ್ದೆಯಲ್ಲಿ, ಗೆಡ್ಡೆಯಲ್ಲಿ ಸುರಿಸುವೆನು ಬೆವರು ಹೊಳೆ. ನಾ ದುಡಿವ ನಾಡ ನೆಲ ಹಿರಿದಾಗಲಿ. ನನ್ನ ಹೆಮ್ಮೆಗೆ ಸದಾ ಗರಿಯೊಡೆಯುತ್ತಿರಲಿ. ನೆಲಕ್ಕೆ ಗೆಯ್ಯುವ ಕರ್ಮ ನನ್ನ ಜೀವನ ಧರ್ಮ. ಅಖಂಡ ಕಾಯಕ ತಪಸ್ಸು ಮಣ್ಣ ಕಣ ನನ್ನ ಸಿರಿಯಾಗಲಿ. ದುಡಿಯುವುದೊಂದೇ ನಿರಂತರ ಛಲವಾಗಲಿ. ನನ್ನ ಪ್ರಾಮಾಣಿಕತೆಗೆ ಈ ನೆಲ ಜಲ ಬಾನು ತಕ್ಕಂತೆ ಫಲ ನೀಡಲಿ. ನನ್ನ ರಟ್ಟೆಯ ಬಲವು ಹಿಗ್ಗುತ್ತಿರಲಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಪೋಯಮ್. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ ರೈಟ್ ಮೇಲ್ ಟು yashaswikannadavaani@gmail.com ಅಂತ ಹೇಳ್ತಾ, there are few more lessons left from the 5th standard theory Siri Kannada textbook ಇಂದ will be done as soon as possible ಅಂತ ಹೇಳ್ತಾ, please check out all the lessons of the 5th standard Siri Kannada textbook. The playlist link is given at the end of the video. So check ಮಾಡಿ and share ಮಾಡಿ with your friends who are struggling to know the meaning of this poem. And what you will do, like ಮಾಡಿ, share ಮಾಡಿ, subscribe to the channel Yashaswi Kannadavaani ಅಂತ ಹೇಳ್ತಾ, I'll meet you all with one more lesson and the poem ಅಂತ ಹೇಳ್ತಾ ಧನ್ಯವಾದಗಳು. From Yashaswi Kannadavaani, there are many e-books that is being launched even for children as well as adults. So for adults, the Spoken Kannada ebook part 1 is being launched and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.